ಫೋನ್ಪೇನಲ್ಲಿ ಹೊಸದಾಗಿ ನೀವು ಅಕೌಂಟನ್ನು ಹೇಗೆ ಕ್ರಿಯೇಟ್ ಮಾಡಬೇಕು, ನಾವು ಮೊದಲೇ ಕ್ರಿಯೇಟ್ ಮಾಡೋ ರೀತಿ ನಾವು ಫೋನ್ಪೇನಲ್ಲಿ ಹೊಸದಾಗಿ ಅಕೌಂಟನ್ನು ಕ್ರಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ. ಫೋನ್ಪೇನಲ್ಲಿ ನೀವು ಅಪ್ಡೇಟ್ ಬಂದಿರೋದ್ರಿಂದ ನಾವು ಬೇರೆ ರೀತಿಯಲ್ಲಿ ಕ್ರಿಯೇಟ್ ಮಾಡಬೇಕು. ಸೊ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಮತ್ತು ಕ್ರಿಯೇಟ್ ಮಾಡಿದ ತಕ್ಷಣ ನಿಮಗೆ ₹100 ಕ್ಯಾಶ್ ಬ್ಯಾಕ್ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ನೀವು ಆಲ್ರೆಡಿ ಫೋನ್ಪೇ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ ಅಂದರೆ ಫೋನ್ಪೇ ಮೇಲೆ ಲಾಂಗ್ ಪ್ರೆಸ್ ಮಾಡಿ, ನಂತರ ಇಲ್ಲಿ ಅನ್ಇನ್ಸ್ಟಾಲ್ ಸಿಂಬಲ್ ಇರುತ್ತೆ ನೋಡಿ, ಅನ್ಇನ್ಸ್ಟಾಲ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ, ಡಿಲೀಟ್ ಆಗುತ್ತೆ. ಅನ್ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಅಥವಾ ಪ್ಲೇಸ್ಟೋರ್ನಲ್ಲಿ ಸರ್ಚ್ ಮಾಡಿಬಿಟ್ಟಾದ್ರೂ ಈ ಒಂದು ಫೋನ್ಪೇ ಅಪ್ಲಿಕೇಶನ್ ಅನ್ಇನ್ಸ್ಟಾಲ್ ಮಾಡಿ ಮತ್ತು ವಿಡಿಯೋ ನೋಡ್ತಿರ್ತೀರಲ್ವಾ, ಟೈಟಲ್ ಮೇಲೆ ಟ್ಯಾಪ್ ಮಾಡಿ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಈ ಒಂದು ಲಿಂಕ್ ಮುಖಾಂತರ ನೀವು ಫೋನ್ಪೇ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಂದರೆ ನೀವು ಈಸಿಯಾಗಿ ಫೋನ್ಪೇ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು. ಮತ್ತು ಕ್ರಿಯೇಟ್ ಮಾಡಿ ಒಂದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿದ ತಕ್ಷಣ ನಿಮಗೆ ₹100 ಕ್ಯಾಶ್ ಬ್ಯಾಕ್ ಬರುತ್ತೆ. ಲಿಂಕ್ ಮೇಲೆ ಟ್ಯಾಪ್ ಮಾಡಿದ್ರಿ ಅಂದರೆ ರಿಡೈರೆಕ್ಟ್ ಆಗಿ ಪ್ಲೇಸ್ಟೋರ್ ಓಪನ್ ಆಗುತ್ತೆ. ಪ್ಲೇಸ್ಟೋರ್ ಓಪನ್ ಆಗಿದ ನಂತರ ಇಲ್ಲಿ ಇನ್ಸ್ಟಾಲ್ ಅಂತ ಕೇಳುತ್ತೆ. ಇನ್ಸ್ಟಾಲ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನನ್ನ ಒಂದು ಲಿಂಕ್ ಮುಖಾಂತರ ನೀವು ಇನ್ಸ್ಟಾಲ್ ಮಾಡ್ಕೊಬೇಕಾಗುತ್ತೆ. ನೀವು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ನಿಮಗೆ ₹100 ಬರೋದಿಲ್ಲ. ಸೊ ಲಿಂಕ್ ಮುಖಾಂತರ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಕಂಪ್ಲೀಟ್ ಆಗಿದ ತಕ್ಷಣ ಓಪನ್ ಆಗುತ್ತೆ. ಈ ರೀತಿ ನಿಮಗೆ ಇಂಟರ್ಫೇಸ್ ಇರುತ್ತೆ. ನಿಮ್ಮ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರುವಂಥ ನಂಬರ್, ನಿಮ್ಮ ಒಂದು ಮೊಬೈಲ್ನಲ್ಲಿ ಇರುವಂಥ ಸಿಮ್ ಎರಡೂ ಕೂಡ ಒಂದೇ ಆಗಿರಬೇಕಾಗುತ್ತೆ. ಆ ಒಂದು ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ನಾನು ಇಲ್ಲಿ ಅದೇ ಒಂದು ನಂಬರನ್ನು ಎಂಟರ್ ಮಾಡಿದ್ದೀನಿ. ನೆಕ್ಸ್ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. 6 ಡಿಜಿಟ್ OTP ಬರುತ್ತೆ. OTP ಆಟೋಮೆಟಿಕ್ಲಿ ತಗೊಳುತ್ತೆ. ತಗೊಂಡಿಲ್ಲ ಅಂದರೆ ಮ್ಯಾನ್ಯುವಲಿ ನೀವು ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ಈ ಒಂದು ಫೋನ್ಪೇ ಲೋಡಿಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಪರ್ಮಿಷನ್ ಕೇಳುತ್ತೆ, ಕಾಂಟ್ಯಾಕ್ಟು ಅಲೋನ ಕೊಡಬೇಕಾಗುತ್ತೆ. ಎಲ್ಲ ಪರ್ಮಿಷನ್ಸ್ಗಳಿಗೂ ಅಲೋನ ಕೊಡಿ. ಫೋನ್ಪೇ ಡ್ಯಾಶ್ಬೋರ್ಡ್ ನಿಮಗೆ ಈ ರೀತಿ ಶೋ ಆಗುತ್ತೆ. ನೀವು ಬ್ಯಾಂಕ್ ಅಕೌಂಟನ್ನು ಆ್ಯಡ್ ಮಾಡ್ಕೊಬೇಕು ಅಂದರೆ ನಿಮಗೆ ಲೆಫ್ಟ್ ಸೈಡ್ನಲ್ಲಿ ಟಾಪಲ್ಲಿ ಪ್ರೊಫೈಲ್ ಸಿಂಬಲ್ ಇರುತ್ತೆ, ಆ್ಯಡ್ ಅಡ್ರೆಸ್ ಅಂತ ಇರುತ್ತೆ ನೋಡಿ, ಅದ್ರ ಪಕ್ಕದಲ್ಲಿ ಪ್ರೊಫೈಲ್ ಸಿಂಬಲ್ ಇರುತ್ತೆ. ಈ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ರಿ ಅಂದರೆ ನಿಮಗೆ ಬ್ಯಾಂಕ್ ಅಕೌಂಟ್ಸ್ ಅಂತ ಕೇಳುತ್ತೆ. ಓಲ್ಡ್ ವರ್ಷನಲ್ಲಿ ಈ ರೀತಿ ಕೇಳೋದಿಲ್ಲ, ಬೇರೆ ರೀತಿ ಕೇಳುತ್ತೆ. ಬಟ್ ನ್ಯೂ ವರ್ಷನಲ್ಲಿ ಈ ರೀತಿ ಕೇಳುತ್ತೆ. ಬ್ಯಾಂಕ್ ಅಕೌಂಟ್ಸನ್ನು ಸೆಲೆಕ್ಟ್ ಮಾಡಿದ್ರಿ ಅಂದರೆ ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಅಂತ ಕೇಳುತ್ತೆ. ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ನಂಬರ್ಗೆ ಯಾವೊಂದು ಬ್ಯಾಂಕ್ ಲಿಂಕ್ ಆಗಿದೆಯೋ ಆ ಒಂದು ಬ್ಯಾಂಕನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ಸಿಕ್ಕಿಲ್ಲ ಅಂತ ಅಂದರೆ ಸರ್ಚ್ ಬೈ ಬ್ಯಾಂಕ್ ನೇಮ್ ಅಂತ ಇರುತ್ತೆ. ಸರ್ಚ್ ಬೈ ಬ್ಯಾಂಕ್ ನೇಮ್ ಮೇಲೆ ಕ್ಲಿಕ್ ಸೆಲೆಕ್ಟ್ ಮಾಡ್ಕೊಬೋದು. ನಾನಿಲ್ಲಿ ಕೆನರಾ ಬ್ಯಾಂಕ್ ಇಲ್ಲೇ ಇದೆ, ಸೊ ನಾನಿಲ್ಲಿ ಕೆನರಾ ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡಿದ ನಂತರ ಮೆಸೇಜ್ ಸೆಂಡ್ ಆಗೋದಕ್ಕೆ ಆಪ್ಷನ್ ಕೇಳುತ್ತೆ. ಸೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕೆಳಗಡೆ ಸೆಟ್ UPI ಪಿನ್ ಅಂತ ಕೇಳುತ್ತೆ. ನಿಮಗೆ ಸೆಟ್ UPI ಪಿನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರಿ ಅಂದರೆ ಸಮ್ಟೈಮ್ಸ್ ಆಧಾರ್ ಕಾರ್ಡ್ ತಗೊಳುತ್ತೆ, ಡೆಬಿಟ್ ಕಾರ್ಡ್ ಅಂತ ಕೇಳುತ್ತೆ. ನೀವು ಡೆಬಿಟ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಡೆಬಿಟ್ ಕಾರ್ಡ್ ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ ಒಂದು ATM ಕಾರ್ಡ್ನ ತಗೊಳ್ಳಿ. ATM ಕಾರ್ಡ್ ತಗೊಂಡು ATM ಕಾರ್ಡ್ನಲ್ಲಿ ಇರುವಂಥ ಲಾಸ್ಟ್ 6 ಡಿಜಿಟ್, ಲಾಸ್ಟ್ 6 ನಂಬರ್ಗಳೇನಿರ್ತವೋ ಆ 6 ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಎಂಟರ್ ಮಾಡಿದ ನಂತರ ವ್ಯಾಲಿಡ್ ಅಪ್ ಟು ಅಂತ ಇರುತ್ತೆ, ATM ಕಾರ್ಡ್ನಲ್ಲೇ ಇರುತ್ತೆ ವ್ಯಾಲಿಡ್ ಅಪ್ ಟು ಅಂತ. ಅದನ್ನು ನೀವು ಇಲ್ಲಿ ಎಂಟರ್ ಮಾಡಿಬಿಟ್ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಬ್ಯಾಂಕಿನ ಕಡೆಯಿಂದ 6 ಡಿಜಿಟ್ OTP ಬರುತ್ತೆ. 6 ಡಿಜಿಟ್ OTPಯನ್ನು ನೀವೇನು ಮಾಡಬೇಕಾಗತ್ತೆ ಅಂದರೆ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಮ್ಯಾನ್ಯುವಲ್ಲಿ ಸಮ್ಟೈಮ್ಸ್ ಆ್ಯಡ್ ಆಗುತ್ತೆ, ಸಮ್ಟೈಮ್ಸ್ ಆ್ಯಡ್ ಆಗಲ್ಲ. ಅವಾಗ ಎಂಟರ್ ಮಾಡಿಬಿಟ್ಟು ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಬ್ಯಾಂಕಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವು ಬ್ಯಾಂಕು 4 ಡಿಜಿಟ್ UPI ಪಿನ್ ಕ್ರಿಯೇಟ್ ಮಾಡಿ ಅಂತ ಕೇಳುತ್ತೆ, ಕೆಲವು 6 ಡಿಜಿಟ್ UPI ಪಿನ್ ಕ್ರಿಯೇಟ್ ಮಾಡಿ ಅಂತ ಕೇಳುತ್ತೆ. ನಾವು ATMನಲ್ಲಿ ATM ಕಾರ್ಡ್ನ ಯೂಸ್ ಮಾಡ್ಕೊಂಡು ಪಿನ್ ಎಂಟರ್ ಮಾಡಿಬಿಟ್ಟು ಅಮೌಂಟ್ನ ತಗೊಂತೀವಲ್ವ, ಅದೇ ರೀತಿ ನಾವು ಯಾರಿಗೆ ಅಮೌಂಟ್ನ ಕಳಿಸ್ಬೇಕು ಅಂದ್ರೂ ಕೂಡ ಇಲ್ಲಿ ಪಿನ್ ಎಂಟರ್ ಮಾಡಬೇಕಾಗುತ್ತೆ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ. ಸೊ ನಿಮಗೆ ತುಂಬಾ ನೆನಪಿರುತ್ತೆ ನೋಡಿ, ಆ 6 ನಂಬರನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಕನ್ಫರ್ಮೇಷನ್ಗೋಸ್ಕರ ಇನ್ನೊಂದು ಸರಿ ಕೇಳುತ್ತೆ. ನೀವೇನು ಎಂಟರ್ ಮಾಡಿರ್ತೀರೋ ಫಸ್ಟ್ ಟೈಮು ಅದನ್ನೇ ಇನ್ನೊಂದು ಸರಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿದ ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ನೋಡ್ತಿರ್ಬೋದು ಬ್ಯಾಂಕ್ ಅಕೌಂಟ್ ನಮಗೆ ತುಂಬಾ ಈಸಿಯಾಗಿ ಆ್ಯಡ್ ಆಗಿರುತ್ತೆ. ಆ್ಯಡ್ ಆಗಿದ ನಂತರ ನಿಮಗೆ ₹100 ಕ್ಯಾಶ್ ಬ್ಯಾಕ್ ಬರಬೇಕು ಅಂದರೆ ನೀವೇನು ಮಾಡಬೇಕಾಗುತ್ತೆ, ಒಂದು ಟ್ರಾನ್ಸಾಕ್ಷನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಬ್ಯಾಕಿಗೆ ಬನ್ನಿ. ಟು ಮೊಬೈಲ್ ನಂಬರ್ ಅಂತ ಇರುತ್ತೆ ಡ್ಯಾಶ್ ಬೋರ್ಡಲ್ಲಿ. ಟು ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಎಂಟರ್ ಮೊಬೈಲ್ ನಂಬರ್ ಆರ್ ನೇಮ್ ಅಂತ ಇರುತ್ತೆ. ನಿಮ್ಮ ಒಂದು ಕಾಂಟ್ಯಾಕ್ಟಲ್ಲಿ ಇರೋರಿಗೆ ಯಾರಿಗಾದ್ರೂ ಆಗಿರ್ಬೋದು ₹1 ಸೆಂಡ್ ಮಾಡಿ. ನಂಬರ್ ಆದ್ರೂ ಎಂಟರ್ ಮಾಡಿ ಅಥವಾ ನೇಮ್ ಆದ್ರೂ ಟೈಪ್ ಮಾಡ್ಕೊಳ್ಳಿ. ನಾನಿಲ್ಲಿ ನೇಮನ್ನು ಟೈಪ್ ಮಾಡ್ತಿದ್ದೀನಿ, ನೀವು ನೋಡ್ತಿರ್ಬೋದು. ನೇಮನ್ನು ಟೈಪ್ ಮಾಡಿದ ನಂತರ ನೆಕ್ಸ್ಟು ಅವರ ಒಂದು ಪ್ರೊಫೈಲ್ ನಿಮಗೆ ಕಾಣಿಸುತ್ತೆ. ಆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ. ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿದ ನಂತರ ಎಂಟರ್ ಅಮೌಂಟ್ ಆರ್ ಚಾರ್ಟ್ ಅಂತ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ 1 2 3 ಅಂತ ಲೆಫ್ಟ್ ಸೈಡ್ನಲ್ಲಿ ಇರುತ್ತೆ, ಇಲ್ಲಿ ಟ್ಯಾಪ್ ಮಾಡಬೇಕಾಗುತ್ತೆ. ಟ್ಯಾಪ್ ಮಾಡಿದ ನಂತರ ಇಲ್ಲಿ ನೀವು ₹1 ಟ್ರಾನ್ಸಾಕ್ಷನ್ ಮಾಡಿದ್ರೆ ಸಾಕು, ನಿಮಗೆ ಕ್ಯಾಶ್ ಬ್ಯಾಕ್ ಬರುತ್ತೆ. ನೀವು ₹1 ಕಳಿಸಬೇಕಾದಾಗಲೂ ಕೂಡ ಇದೇ ಪ್ರೊಸೀಜರು, 1000 ಕಳಿಸಬೇಕಾದಾಗಲೂ ಕೂಡ ಇದೇ ಪ್ರೊಸೀಜರು. ಪೇ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ನಿಮ್ಗೆ ಸ್ಟಾರ್ಟಿಂಗಲ್ಲಿ ಹೇಳ್ಕೊಟ್ಟೆ ಅಲ್ವಾ, ಪಿನ್ ಎಂಟರ್ ಮಾಡೋದಂದರೆ ಪಿನ್ ನೆನಪಲ್ಲಿ ಇರಬೇಕು ಆ 6 ಡಿಜಿಟ್ ಅಂತ. 6 ನಂಬರ್ ನೀವೇನು ಎಂಟರ್ ಮಾಡಿರ್ತೀರೋ ಅಲ್ಲಿ ಅದನ್ನು ಎಂಟರ್ ಮಾಡಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಅವರಿಗೆ ಅಮೌಂಟ್ ಸೆಂಡ್ ಆಗಿರುತ್ತೆ ಮತ್ತು ನಿಮಗೆ ಕ್ಯಾಶ್ ಬ್ಯಾಕ್ ಕೂಡ ಬರುತ್ತೆ. ಈ ರೀತಿ ನೀವೇನು ಮಾಡ್ಬೋದು ಅಂತ ಅಂದರೆ ಫೋನ್ಪೇ ಅಕೌಂಟನ್ನು ಹೊಸದಾಗಿ ತುಂಬಾ ಈಸಿಯಾಗಿ ಕ್ರಿಯೇಟ್ ಮಾಡ್ಕೊಬೋದು. ಗೈಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್. ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.